ಚೌತಿಯ ದಿವಸ ಚಂದ್ರನ ದರ್ಶನವನ್ನ ಮಾಡಿದರೆ ಅಪವಾದಗಳು ಬರ್ತದೆ ಅಂತ ಎಲ್ಲರಿಗೂ ಒಂದು ಹೆದರಿಕೆಯ ವಾತಾವರಣ ಇದೆ. ಗಣೇಶ ಚೌತಿಯ ದಿವಸ ಚಂದ್ರನನ್ನ ನೋಡಿ ಹೆದರಿ ಅನೇಕ ಜನ ಭೀತರಾಗುವಂತಹದ್ದೆಲ್ಲ ಇದೆ. ಆದ್ರೆ ಹಾಗೆ ಆಗುವ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಒಳ್ಳೆಯ ಸೂತ್ರವನ್ನ ಕೊಟ್ಟಿದ್ದಾರೆ. ಸಿಂಹ ಪ್ರಸೇನ ಅವಧೀಹಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾ ರೋಧೀಹಿ ತವ ಹ್ಯೇಷಃ ಶಮಂತಕಃ. ಈ ಶ್ಲೋಕವನ್ನ ಹೇಳಿ ಕೃಷ್ಣ ಪರಮಾತ್ಮ ಜಾಂಬವಂತನಿಂದ ಶಮಂತಕ ಮಣಿಯನ್ನ ತಂದ, ಜಾಂಬವತಿಯನ್ನ ಮದುವೆಯಾದ ಅಂತ ಕೃಷ್ಣ ಜಾಂಬವತಿಯರ ವಿವಾಹದ ಕಲ್ಪನೆ ಕಣ್ಣೆದುರಿಗೆ ಬಂದರೂ ಸಾಕು, ಆ ಮಂಗಳದ ಕಥೆಯನ್ನ ಸ್ಮರಣೆ ಮಾಡಿದ್ರು ಸಾಕು, ಎಲ್ಲ ಅಪವಾದಗಳು ದೂರವಾಗ್ತದೆ. ಹೆದರುವ ಅವಶ್ಯಕತೆ ಇಲ್ಲ. ಕೃಷ್ಣನ ಕಲ್ಯಾಣದ ಕಥೆಯನ್ನ ಜಾಗೃತಗೊಳಿಸುವುದಕ್ಕಾಗಿ, ನಮ್ಮಲ್ಲಿ ಪ್ರೇರಣೆ ಮಾಡುವುದಕ್ಕಾಗಿ ಇದನ್ನ ಹೇಳಿದ್ದಾರೆ. ಹಾಗಾಗಿ ಚೌತಿಯ ದಿವಸ ಸಾಯಂಕಾಲದಲ್ಲಿ ಕೃಷ್ಣನ ಮಂಗಳವಾದ ಕಲ್ಯಾಣದ ಘಟ್ಟವನ್ನ ಸ್ಮರಿಸಿಕೊಳ್ಳೋಣ. ಚಂದ್ರನ ದರ್ಶನದ ಅಪವಾದ ಯಾವುದು ನಮಗೆ ತಟ್ಟುವುದಿಲ್ಲ. ಬನ್ನಿ, ಕೃಷ್ಣನ ಮಂಗಳದ ಜಾಂಬವತಿಯ ಚಿಂತನೆಯಲ್ಲಿ ನಾವು ತಲ್ಲೀನರಾಗಿ ಕೃಷ್ಣನ ಆರಾಧನೆಯನ್ನ ನಡೆಸೋಣ.